ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಯಿಂದ 20 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ಚಳ್ಳಕೆರೆಯಿಂದ ಪಾವಗಡಕ್ಕೆ ಹೋಗುವ ಮುಖ್ಯ ರಸ್ತೆ. ಇದು ನೀವು ನೋಡ್ತಾ ಇದ್ದೀರಾ ನೋಡ್ರಿ, ಮೇನ್ ರೋಡ್. ಚಳ್ಳಕೆರೆಯಿಂದ ಪಾವಗಡಕ್ಕೆ ಹೋಗುವ ಮುಖ್ಯ ರಸ್ತೆ. ಇಲ್ಲಿಗೆ ಚಳ್ಳಕೆರೆಯಿಂದ 20 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ತಾರ್ ರೋಡ್ ಅಟ್ಯಾಚ್ ಇರುವಂಥ 2 ಎಕರೆ ಮಾರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ 2 ಎಕರೆ ತಾರ್ ರೋಡ್ ಅಟ್ಯಾಚ್ ಇರುವಂಥ ಮಾರುವಂಥ ಜಮೀನು. ಜೊತೆಗೆ ತಾರ್ ರೋಡ್ಗೆ 300ರಿಂದ 350 ಅಡಿ ರೋಡ್ ಪೇಸ್ ಸಿಗುತ್ತೆ. ಈ ತಾರ್ ರೋಡ್ಗೆ ಅಂದರೆ ನಿಮಗೆ ಚಳ್ಳಕೆರೆಯಿಂದ ಪರಶುರಾಮಪುರಕ್ಕೆ, ಇಲ್ಲಿಂದ ಪರಶುರಾಮಪುರಕ್ಕೆ 10 ಕಿಲೋಮೀಟ್ರ್ ಆಗುತ್ತೆ, ಚಳ್ಳಕೆರೆಗೆ 20 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಪಾವಗಡಕ್ಕೆ 50 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಗೆ 220 ಕಿಲೋಮೀಟ್ರ್ ಆಗುತ್ತೆ, ಚಿತ್ರದುರ್ಗಕ್ಕೆ 50 ಕಿಲೋಮೀಟ್ರ್ ಆಗುತ್ತೆ. ಮೊದಲನೇದಾಗಿ ನಾನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ನೋಡಿ, ಮಣ್ಣು ಪ್ಯೂರ್ ರೆಡ್ ಸಾಯಿಲ್. ಈ ಭಾಗದಲ್ಲೆಲ್ಲ ರೆಡ್ ಸಾಯಿಲೇ ಮಣ್ಣು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ಏರಿಯಾದಲ್ಲಿ ಸುತ್ತಮುತ್ತಲು ಎಲ್ಲವೂ ಕೂಡ ಎಲ್ಲೂ ಬ್ಲ್ಯಾಕ್ ಸಾಯಿಲ್ ಅಟ್ಯಾಚ್ ಆಗಿಲ್ಲ, ಎಲ್ಲವೂ ಕೂಡ ರೆಡ್ ಸಾಯಿಲೇ. ನೀವು ನೋಡ್ತಾ ಇರ್ಬೋದು. ಇಲ್ಲಿ ಇವರು ಅಂದರೆ ಈ ಜಮೀನಿನ ಮಾಲೀಕರು ಕೇವಲ ಮಳೆಗಾಲದಲ್ಲಿ ಮಾತ್ರ ಇದನ್ನು ಯೂಸ್ ಮಾಡ್ಕೋತಿದ್ದಾರೆ. ಹಂಗಂತ ಹೇಳಿ ಇಲ್ಲಿ ನೀರಿನ ಸಮಸ್ಯೆ ಏನೂ ಇಲ್ಲ. ಯಾಕೆಂದರೆ ಇಲ್ಲಿಂದ ವೇದವತಿ ನದಿ ಕೇವಲ 4 ಕಿಲೋಮೀಟ್ರ್ ಆಗುತ್ತೆ. ಈ ಭಾಗದಲ್ಲಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ನೀರಿನ ಸಮಸ್ಯೆ ಅಂತೂ ನೋಡಿರಿ, ಅಲ್ಲಿ ಅಕ್ಕಪಕ್ಕದಲ್ಲಿ ಅಡಿಕೆ ಕಾಣಿಸ್ತಾ ಇದೆಯಾ. ಆದರೆ ಈ ಜಮೀನಿನ ಮಾಲೀಕ ಮಾತ್ರ ಮಾಡ್ಕೊಂಡಿಲ್ಲ. ನೀವೇನಾದರೂ ಈ ಜಮೀನು ತೊಗೊಂಡು ಅಡಿಕೆ, ಬಾಳೆ, ತೆಂಗು ಯಾವುದೇ ಬೆಳೆಯನ್ನು ಇಟ್ಟರೂ ಕೂಡ ತುಂಬ ಸೊಗಸಾಗಿ ಬರುತ್ತೆ. ಯಾಕೆಂದರೆ ಈ ಭಾಗದಲ್ಲಿ ನೀರು ಚೆನ್ನಾಗಿದೆ, ಮಣ್ಣು ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದ್ದಾಗ ನಾವು ಮಾಡುವಂಥ ವ್ಯವಸಾಯ ಇದೆಯಲ್ಲ ಅದಕ್ಕೆ ತಕ್ಕಂತೆ ಪ್ರತಿಫಲ ಇದ್ದೇ ಇರುತ್ತೆ. ಇನ್ನು ಚಳ್ಳಕೆರೆ ತಾಲೂಕಲ್ಲಿ ನೀರಿನ ಸಮಸ್ಯೆ ಅಂತ ಕೆಲವರು ಹೇಳ್ತಾ ಇರ್ತಾರೆ, ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಖಂಡಿತ ಈ ಭಾಗದಲ್ಲಿ ಮೊದಲೆಲ್ಲ ಕೆಲವು ಸಮಸ್ಯೆ ಇತ್ತು, ನೀರಿನ ಸಮಸ್ಯೆ. ಆದರೆ ಪರಶುರಾಮಪುರ ಹೋಬಳಿ ಮಾತ್ರ ಯಾವಾಗಲೂ ನೀರಿನ ಸಮಸ್ಯೆ ಎದುರಿಸಿಲ್ಲ. ಯಾಕೆಂದರೆ ವೇದವತಿ ನದಿ, ಕೆಲವೊಂದು ಅಣೆಕಟ್ಟುಗಳಿದ್ದಾವೆ ವೇದವತಿ ನದಿಗೆ, ಆದ್ದರಿಂದ ಇಲ್ಲಿ ನೀರಿನ ಸಮಸ್ಯೆ ಯಾವುದೇ ರೀತಿ ಬಂದಿಲ್ಲ. ಇನ್ನು ಎರಡನೇದಾಗಿ, ಇನ್ನು ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ದೀನಿ. ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಆ ಥರ ಯಾವುದೇ ರೀತಿ ಈ ಜಮೀನಿಗೆ ನೋಡಿರಿ, ಬಸ್ ಹೋಗ್ತಾ ಇದೆ, ಮೇನ್ ರೋಡ್ ಅದು. ತಂಟೆ ತಕರಾರು ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೀವು ಜನರಲ್ ಪ್ರಾಪರ್ಟಿ ಜೊತೆಗೆ ನಾನು ಈ MK ಪ್ರಾಪರ್ಟೀಸಲ್ಲಿ ಯಾವುದೇ ರೀತಿ ಜನರಲ್ ಪ್ರಾಪರ್ಟಿ ಹೊರತುಪಡಿಸಿ ಬೇರೆ ಯಾವ ವೀಡಿಯೋನೂ ನಾನು ಹಾಕಲ್ಲ. ನೀವು ಯಾವುದೇ ರೀತಿ ಅನುಮಾನ ಇಟ್ಕೊಳ್ಳದೆ ಬೇರೆಯವರು ಕೂಡ ಈ ವಿಡಿಯೋನ ಶೇರ್ ಮಾಡ್ಬೋದು. ಜೊತೆಗೆ ನೀವು ಕೂಡ ಕೆಲವರು ಹೇಳ್ತಾರೆ, ನಾನು ವೀಡಿಯೋ ಹಾಕಿದ ಮೇಲೆ ಭಾಳ ಜನ ಕಾಮೆಂಟ್ಸಲ್ಲಿ ನಾನು ನೋಡಿದ್ದೀನಿ. ನಾನು ಪಾವಗಡದಲ್ಲಿ ಮೊನ್ನೆ ಒಂದು ವೀಡಿಯೋಸ್ ಹಾಕಿದ್ದೆ, ಆ ವಿಡಿಯೋಕ್ಕೆ ಭಾಳ ಜನ ಕಮೆಂಟ್ಸ್ ಮಾಡಿದ್ದಾರೆ, ರೇಟ್ ಜಾಸ್ತಿ ಆಯಿತು, ರೇಟ್ ಐ ಅಂತ. ಹೌದು, ನಾನು ಕೂಡ ಮಾತನ್ನು ಒಪ್ಕೊತೀನಿ. ಆದರೆ ನೀವು ಈ ಸ್ಥಳ ಇಷ್ಟ ಆದಮೇಲೆ, ಅಂದರೆ ಈ ವಿಡಿಯೋ ಇಷ್ಟ ಆದಮೇಲೆ ಸ್ಥಳಕ್ಕೆ ಪರಿಶೀಲನೆಗೆ ಬರ್ತಿರಲ್ಲ, ಆವಾಗ ಕುಲಂಕುಷ ಇಲ್ಲದೆ ಯಾವುದೇ ರೀತಿ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಈ ಭಾಗದಲ್ಲಿ ಎಷ್ಟು ನಡೆಯುತ್ತೆ ರೇಟು ಎಲ್ಲವನ್ನು ತಿಳ್ಕೊಳ್ಳಿ. ಅದಾದಮೇಲೆ ಮುಂದುವರಿಯಿರಿ. ಅದು ಬಿಟ್ಬಿಟ್ಟು ಅವರು ಓನರ್ ಏನು ಹೇಳ್ತಾನೋ ಅದನ್ನು ನಾನು ಹಾಕಿರ್ತೀನಿ. ಅದು ಹೊರತುಪಡಿಸಿ ನನ್ನ ವೈಯಕ್ತಿಕವಾಗಿ ಯಾವುದೇ ಜಮೀನಿಗೆ ಬೆಲೆಯನ್ನು ನಿಗದಿಪಡಿಸಲ್ಲ. ಇಲ್ಲಿ ಮುಖ್ಯವಾಗಿ ಜಮೀನಿನ ಮಾಲೀಕ ಏನನ್ನು ಹೇಳ್ತಾನೋ ಅದನ್ನು ಹಾಕ್ತೀನಿ. ಹಂಗಂತ ಆ ರೇಟೇ ಫೈನಲ್ ಆಗಲ್ಲ. ನೀವು ಕೂಡ ಅಕ್ಕಪಕ್ಕದಲ್ಲಿ ವಿಚಾರಿಸಿ, ಜೊತೆಗೆ ಬನ್ನಿ, ಓನರ್ ಹತ್ರ ಮಾತಾಡಿ ನೇರವಾಗಿ ನಿಮ್ಮ ರೇಟ್ಗೆ ಬಂದರೆ ತಗೊಳ್ಳಿ, ಇಲ್ಲಾಂದರೆ ಅದರ ಮುಂದಿನ ಚರ್ಚೆ ಅದು ಬೇರೆ. ಇನ್ನು ಈ ಭಾಗದಲ್ಲಿ ಎಲ್ಲವೂ ಚೆನ್ನಾಗಿದ್ದ ಮೇಲೆ ನಾನು ರೇಟ್ ಹೇಳಬೇಕು. ಅದಕ್ಕಿಂತ ಮುಂಚೆ ಒತ್ತಡದ ಬರೋದು ಕೆಲವೊಂದಿಷ್ಟು ಫೋನ್ಗಳನ್ನು ರಿಸೀವ್ ಮಾಡಿಲ್ಲ, ಅದಕ್ಕೆ ನಾನು ದಯವಿಟ್ಟು ಕ್ಷಮೆ ಕೇಳ್ತೀನಿ. ನೀವು ಆ ಥರ ಏನಾದರೂ ಜಮೀನು ನೋಡಲೇಬೇಕಂದಾಗ ನೇರವಾಗಿ ನಮ್ಮ ಆಫೀಸಿಗೆ ಭೇಟಿ ಕೊಡ್ಬೋದು. ಆಫೀಸ್ ಲೊಕೇಶನ್ ನಿಮಗೆ MK ಪ್ರಾಪರ್ಟೀಸ್ ಚಳ್ಳಕೆರೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನಿಮಗೆ ನೇರವಾಗಿ ಆಫೀಸ್ ಲೊಕೇಶನ್ ಸಿಗುತ್ತೆ. ನೀವು ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಜಮೀನು ತೋರಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು 1 ಎಕರೆಗೆ 30 ಲಕ್ಷ ನೆಗೋಷಿಯಬಲ್ ಇರುತ್ತೆ. ನೇರವಾಗಿ ಓನರ್ ಇರ್ತಾರೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆಗೆ 30 ಲಕ್ಷ ನೆಗೋಷಿಯಬಲ್ ಇರುತ್ತೆ. ಇನ್ನು ಯಾರೆಲ್ಲ
ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.